ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ, ದೇವೇಗೌಡರನ್ನ ಈಗ ಎಚ್ ಡಿ ರೇವಣ್ಣ ಅವರು ಭೇಟಿಯಾಗಿದ್ದಾರೆ. ಸುದೀರ್ಘ 2 ಗಂಟೆ ದೇವೇಗೌಡರ ಜೊತೆಗೆ ರೇವಣ್ಣ ಮಾತುಕತೆಯನ್ನು ನಡೆಸಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ದೇವೇಗೌಡರೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಮುಂದಿನ ಕಾನೂನು ಹೋರಾಟ ಹೇಗಾಗಬೇಕು, ಯಾವ ರೀತಿಯಾಗಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿ 2 ಗಂಟೆ ಈಗ ಚರ್ಚೆಯನ್ನ ಮಾತುಕತೆಯನ್ನ ದೇವೇಗೌಡರ ಜೊತೆಗೆ ಎಚ್ ಡಿ ರೇವಣ್ಣ ಅವರು ಮಾಡಿದ್ದಾರೆ. ಸೊ ಕಾನೂನು ಹೋರಾಟದ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು, ಯಾವ ರೀತಿಯಾಗಿರಬೇಕು ಏನು ಅಂತೇಳಿ. ಈಗ ಸದ್ಯಕ್ಕಂತೂ ಅವರನ್ನು ಏನು ಮಾಡಬೇಕು, ಈಗ ಸದ್ಯಕ್ಕೆ ಪಕ್ಷದಲ್ಲಿ ಇಟ್ಕೊಳ್ಬೇಕಾ ಅಥವಾ ಇಲ್ವಾ, ಉಚ್ಚಾಟನೆ ಮಾಡಬೇಕಾ, ಇವೆಲ್ಲವೂ ನಿರ್ಧಾರವನ್ನು ಈಗ ಪಕ್ಷ ತೆಗೆದುಕೊಳ್ಬೇಕು. ಎಲ್ಲರ ಆಗ್ರಹ ಇಷ್ಟೇ, ಅವ್ರನ್ನ ಪಕ್ಷದಿಂದ ಮೊದಲು ವಜಾ ಮಾಡಿ ಅಂತ ಹಲವು ಪ್ರತಿಭಟನೆ ಆಗ್ರಹಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಪ್ರಜ್ವಲ್ ಅವ್ರನ್ನ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈಗ ಮೊದಲು ಆ ಕೆಲಸ ಆಗಬೇಕಾ ಇಲ್ವಾ ಏನು ಅನ್ನೋದ್ರ ಬಗ್ಗೆ, ಕಾನೂನು ಹೋರಾಟ ಯಾವ ರೀತಿಯಾಗಿ ಸಾಗಬೇಕು ಅನ್ನೋದ್ರ ಬಗ್ಗೆ ದೇವೇಗೌಡರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಉಮೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ರೇವಣ್ಣ ಅವರು ದೇವೇಗೌಡರನ್ನ ಭೇಟಿಯಾದ ನಂತರ? ಅರುಣ್, ಈ ಪ್ರಕರಣ ಬೆಳಕಿಗೆ ಅಂದರೆ FIR ದಾಖಲಾದ ನಂತರದಲ್ಲಿ ಮೊದಲ ಬಾರಿಗೆ ಎಚ್ ಡಿ ರೇವಣ್ಣ ಅವರು ಮಾಧ್ಯಮಗಳಿಗೆ ಸಿಕ್ಕಿರುವಂಥದ್ದು. ಪದ್ಮನಾಭನಗರದ ದೇವೇಗೌಡರ ಮನೆಯಲ್ಲಿ ಕಳೆದ 2 ಗಂಟೆಗಳಿಂದ ಚರ್ಚೆ ಮಾಡಿದರು. ಚರ್ಚೆ ಮಾಡಿದ ನಂತರದಲ್ಲಿ ಹೊರಗಡೆ ಬಂದಂಥ ವೇಳೆಯಲ್ಲಿ ಮಾಧ್ಯಮಗಳಿಗೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅವರು ಹೇಳುವಂಥ ವಿಚಾರ ಅಂದರೆ ಈ ಪ್ರಕರಣ ಏನಿದೆ ಸಂಪೂರ್ಣವಾಗಿ ರಾಜಕೀಯ ನಡೀತಾ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೆ ಈ ವಿಡಿಯೋಸ್ ಏನು ಹೊರಗಡೆ ಬರ್ತಾ ಇದ್ದಾವೆ ಈ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಇದು ಅಸಲಿನ ಅಥವಾ ಎಡಿಟೆಡ್ ಅನ್ನೋ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಅವರು ಉತ್ತರ ಕೊಡೋದಿಲ್ಲ. ಹೊರತಾಗಿ 4-5 ವರ್ಷದ ಹಿಂದಿನ ವಿಡಿಯೋಗಳು ಇಟ್ಕೊಂಡು ಈಗ ಕೇಸ್ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ರಾಜಕೀಯ ನಡೀತಾ ಇದೆ. ನಡೀಲಿ, ಕಳೆದ 40 ವರ್ಷಗಳಿಂದ ದೇವೇಗೌಡರ ಕುಟುಂಬಕ್ಕೆ ಈ ಥರ ಕಿರುಕುಳಗಳು ಕೊಡ್ತಾನೆ ಇದ್ದಾರೆ. ಆದರೂ ಕೂಡ ನಾವು ಯಾವುದಕ್ಕೂ ಕೂಡ ಎದುರ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳುವಂಥದ್ದು. ಅವ್ರ ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಏನು ವಿದೇಶಕ್ಕೆ ಓಡೋಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಆ ಪ್ರಶ್ನೆ ಆ ಸಂಬಂಧಪಟ್ಟಾಗ ಕೂಡ ಅವ್ರು ಉತ್ತರ ನೀಡ್ತಾರೆ. ಅಂದರೆ ಅವರು ಈ ಮಾಮೂಲಿಯಂತೆ ಎಂದಿನಂತೆ ಹೋಗಿರ್ತಾರೆ. ಹೋದಂಥ ವೇಳೆಯಲ್ಲಿ FIR ದಾಖಲಾಗಿರುವಂಥದ್ದು. FIR ದಾಖಲಾಗಿದ್ದ ಬೈಕ್ಗೆ ಅವರೇನು ಓಡೋಗಿಲ್ಲ. ಅಧಿಕಾರಿಗಳು ಯಾವಾಗಲೇ ಕರೆದ್ರು ಕೂಡ ಸಂಪೂರ್ಣವಾಗಿ ಅವರು ತನಿಖೆಗೆ ಸಹಕಾರ ಮಾಡ್ತಾರೆ. ಮತ್ತು ನನ್ನ ಮೇಲೂ ಕೂಡ ಅದು ಆರೋಪ ಬಂದಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ನನ್ನನ್ನು ಕೂಡ ಯಾವಾಗಲೇ ಕರೆದ್ರು ಕೂಡ ನಾನು ಕೂಡ ತನಿಖಾ ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅನ್ನೋ ಮಾತನ್ನು ಹೇಳುವಂಥದ್ದು. ಮತ್ತು ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನು ಕಾಂಗ್ರೆಸ್ಸು ಸೇರಿದಂತೆ ಸ್ವಂತ JDS ಪಕ್ಷದ ಕೆಲವು ನಾಯಕರು ಮತ್ತು ಶಾಸಕರುಗಳು ಕೂಡ ಉಚ್ಚಾಟನೆ ಮಾಡಬೇಕು ಅಥವಾ ಪಕ್ಷದಿಂದ ತೆಗೆದುಹಾಕಬೇಕು ಅನ್ನೋ ಮಾತುಗಳನ್ನು ಕೇಳಿ ಬರ್ತಾ ಇದ್ದಾವೆ. ಆ ಸಂಬಂಧಪಟ್ಟಾಗೂ ಕೂಡ ಕೆಲವೊಂದು ಚರ್ಚೆಗಳು ನಡೆದಿದ್ದಾವೆ. ಒಬ್ಬ ಹಿರಿಯ ವಕೀಲರನ್ನು ಕೂಡ ಸಂಪರ್ಕ ಮಾಡಿ ಈ ಪ್ರಕರಣವನ್ನು ಹೇಗೆ ಪೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಎಚ್ ಡಿ ದೇವೇಗೌಡರ ಜೊತೆ ಮಾತುಕತೆ ನಡೆಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಈ ಪ್ರಕರಣ ಮುಗಿಯುವವರೆಗೂ ಅಮಾನತಲ್ಲಿಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಸೇರಿದಂತೆ ಬೇರೆ ಬೇರೆ ನಾಯಕರು ಕೂಡ ಚರ್ಚೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.